ಶಲೋಮ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ಮರಳಿ ನಾವೆಲ್ಲರೊಟ್ಟಾಗಿ ಭೇಟಿಯಾಗಿದ್ದೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ, ಸುಖ ಸಮಾಧಾನದಿಂದ ದೇವರು ನಿಮ್ಮ ಕುಟುಂಬವನ್ನು ಅಲಂಕರಿಸಲಿ. ಬನ್ನಿ, ಈ ದಿನದ ವಾಕ್ಯ ಧ್ಯಾನ ಕೀರ್ತನೆಗಳು 119ನೇ ಅಧ್ಯಾಯ 107ನೇ ವಚನ. ಸ್ಯಾಮ್ಸ್ 119, 107. ಬಹಳವಾಗಿ ಶ್ರಮೆ ಪಟ್ಟಿದ್ದೇನೆ, ಕರ್ತನೇ ನಿನ್ನ ವಾಕ್ಯಾನುಸಾರ ನನ್ನನ್ನು ಉಜ್ಜೀವಿಸು. ಐ ಆಮ್ ಅಫ್ಲಿಕ್ಟೆಡ್ ವೆರಿ ಮಚ್, ಕ್ವಿಕನ್ ಮೀ ಓ ಲಾರ್ಡ್ ಅಕಾರ್ಡಿಂಗ್ ಅನ್ ಟು ದೈ ವರ್ಡ್. ಭಕ್ತನು ಹೇಳುತ್ತಾ ಇದ್ದಾನೆ, ಅಯ್ಯ, ಬಹಳವಾಗಿ ಶ್ರಮೆ ಪಟ್ಟಿದ್ದೀನಿ, ಬಹಳವಾಗಿ ಕುಗ್ಗಿ ಹೋಗಿದ್ದೀನಿ, ಬಹಳವಾಗಿ ಸೋತೋಗಿದ್ದೀನಿ. ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನನ್ನನ್ನು ಉಜ್ಜೀವಿಸು. ಪ್ರೈಸ್ ದ ಲಾರ್ಡ್. ಯಾವ ಮಟ್ಟದಲ್ಲಿ ಶ್ರಮೆಗೆ ಒಳಗಾಗಿದ್ದಾನಂದ್ರೆ, ಯಾವ ಮಟ್ಟದಲ್ಲಿ ಹೋರಾಟಗಳಿಗೂ ಕಷ್ಟಗಳಿಗೂ ಕುಗ್ಗಿ ಹೋಗಿರೋ ಸ್ಥಿತಿಗೆ ಒಳಗಾಗಿದ್ದಾನಂದ್ರೆ, ದೇವರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ದೇವರೇ, ನಾನು ಬಹಳವಾಗಿ ಶ್ರಮೆ ಪಟ್ಟಿದ್ದೀನಿ, ಆದರೆ ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನನ್ನನ್ನು ಉಜ್ಜೀವಿಸು. ಭಕ್ತನಲ್ಲಿ ಒಂದು ನಿರೀಕ್ಷೆ ಏನಂದ್ರೆ, ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ವಿ ಹ್ಯಾವ್ ಆಲ್ಸೋ ಶುಡ್ ಬಿ ದಿಸ್ ಕಾನ್ಫಿಡೆನ್ಸ್. ನಾವು ಯಾವ ವಿಷಯದಲ್ಲಾದ್ರೂ ಶ್ರಮೆ ಪಟ್ಟಿದ್ರು, ಕುಗ್ಗಿ ಹೋದರು, ವ್ಯಥೆ ಪಡಿದ್ರು, ನಾವು ಹೆಂಗಿದ್ರು ಕೂಡ, ಎಷ್ಟು ಬಾಧೆಯಲ್ಲಿದ್ರು ಕೂಡ, ಎಷ್ಟು ಸಂಕಟದಲ್ಲಿದ್ರು ಕೂಡ, ದೇವರ ವಾಕ್ಯ ನನ್ನನ್ನು ಉಜ್ಜೀವಗೊಳಿಸುತ್ತದೆ. ಕ್ವಿಕನ್ ಮೀ ಗಾಡ್, ಬಿಲ್ಡ್ ಮೀ ಗಾಡ್, ಬೈಂಡ್ ಮೀ ಗಾಡ್ ಅಕಾರ್ಡಿಂಗ್ ಟು ದ ವರ್ಡ್. ನಿನ್ನ ವಾಕ್ಯ ನನ್ನನ್ನು ಏನು ಮಾಡ್ತಾ ಇದ್ರು, ಉಜ್ಜೀವಗೊಳಿಸುತ್ತದೆ. ಪ್ರಿಯ ದೇವರ ಮಕ್ಕಳೇ, ನೀವು ಕೇಳುವಾಗ ಏನು ವಾಕ್ಯದಿಂದ ಉಜ್ಜೀವಗೊಳ್ಳಬಹುದ? ನಿಶ್ಚಯವಾಗಿ ವಾಕ್ಯದ ಪ್ರಕಾರವಾಗಿ ನೀವು ಕೇಳದೆ, ಇದು ದೇವರ ಧರ್ಮಶಾಸ್ತ್ರ, ದೇವರು ನನಗಾಗಿ ಕೊಟ್ಟಿರೋದು, ದೇವರು ನನ್ನನ್ನು ಬಿಡುಗಡೆ ಮಾಡುತ್ತಾರಂತ ಯಾರು ದೇವರ ಮೇಲೆ ಪೂರ್ಣ ನಂಬಿಕೆ ಇಟ್ಟುಕೊಂಡಿರ್ತಾರೋ, ನಿಶ್ಚಯವಾಗಿ ಅವ್ರ ಜೀವನದಲ್ಲಿ ವಾಕ್ಯ ಅವರನ್ನು ಉಜ್ಜೀವಗೊಳಿಸುತ್ತದೆ. ಅನೇಕ ಭಕ್ತರಿದ್ದಾರೆ, ಒಬ್ಬರಲ್ಲ, ಇಬ್ಬರಲ್ಲ, ಅನೇಕ ಭಕ್ತರಿದ್ದಾರೆ. ಈ ಭಕ್ತರ ಜೀವನದಲ್ಲಿ, ಹೀಗಿರುವ ಕ್ರೈಸ್ತವರ ಜೀವನದಲ್ಲಿ ಕೂಡ, ಈಗ ಬರೀತಿರೋ ಭಕ್ತನಾದ ದಾವೀದನವರ ಜೀವನದಲ್ಲಿ ಕೂಡ, ಅನೇಕ ಭಕ್ತರ ಜೀವನದಲ್ಲಿ ಕೂಡ ಸೋತೋಗೋ ಸಮಯದಲ್ಲಿ, ಶ್ರಮೆ ಪಟ್ಟಿರೋ ಸಮಯದಲ್ಲಿ, ಕುಗ್ಗಿ ಹೋಗಿರೋ ಸಮಯದಲ್ಲಿ ಅವರನ್ನು ದೇವರ ವಾಕ್ಯ ಮಾತ್ರ ಉಜ್ಜೀವಗೊಳಿಸಿದೆ. ಹಾಗಿದ್ರೆ ಇದು ಅವರ ಜೀವನದಲ್ಲಿ ಮಾಡಿರೋರು ದೇವರು ನಮ್ಮ ಜೀವನದಲ್ಲಿ ಮಾಡವಲ್ವಾ? ನಿಶ್ಚಯವಾಗಿ ಮಾಡುತ್ತಾರೆ. ನೀವು ಅನುದಿನವೂ ಮುಂಜಾನೆ ಎದ್ದು ಈ ವಾಕ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಲ್ವಾ? ನೀವು ಯಾವ ಶ್ರಮೆಯಲ್ಲಿದ್ದರೂ, ಯಾವ ಕಷ್ಟದಲ್ಲಿದ್ದರೂ ದೇವರು ನಿಮ್ಮನ್ನು ಉಜ್ಜೀವಗೊಳಿಸುತ್ತಾರೆ. ಸೊ ನನ್ನ ಪ್ರಿಯ ದೇವರ ಮಕ್ಕಳೇ, ವಾಕ್ಯವನ್ನು ನಂಬಿರಿ, ವಾಕ್ಯದ ಪ್ರಕಾರವಾಗಿ ನಡ್ಕೊಳ್ಳಿರಿ. ವಾಕ್ಯದ ಮೇಲೆ ಆಧಾರ ಪಟ್ಟರೆ ವಾಕ್ಯ ನಿಮ್ಮನ್ನು ಉಜ್ಜೀವಗೊಳಿಸುತ್ತದೆ. ಸೊ ಭಕ್ತನ ಹಾಗೆ ನೀವು ಕೂಡ ಕೇಳಿ, ನನ್ನ ಕಷ್ಟಗಳು ಹೆಚ್ಚಾಗಿದೆ, ಆದರೂ ನಿನ್ನ ವಾಕ್ಯವೇ ನನ್ನ ಭರವಸವಾಗಿದೆ, ನಿನ್ನ ವಾಕ್ಯವೇ ನನಗೆ ಆಧಾರವಾಗಿದೆ ಅಂತ ನಿಶ್ಚಯವಾಗಿ ದೇವರು ನಿಮ್ಮನ್ನು ವಾಕ್ಯದ ಅನುಸಾರವಾಗಿ ನಿಮ್ಮನ್ನು ಉಜ್ಜೀವಗೊಳಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಕೇಳಿರೋ ವಾಕ್ಯದ ಪ್ರಕಾರವಾಗಿ ಅವರ ಜೀವನದಲ್ಲಿ ತಾವೇ ಒಂದು ದೊಡ್ಡ ಅದ್ಭುತ ಮಾಡಿ ಅವರನ್ನು ಉಜ್ಜೀವಗೊಳಿಸಿ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಿಸಯ್ಯ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಆಮೆನ್. ನಾಳೆ ಮರಳಿ ನೀವು ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರಿಗೂ ಸಹಾಯಕನಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.